ಸಮುದ್ರದ ದಡದಲ್ಲಿ ನಿಲ್ಲಿಸಿಟ್ಟಿದ್ದ ಪಾತಿ ದೋಣಿಗೆ ಬೆಂಕಿ ತಗುಲಿ ಪಾತಿ ದೋಣಿ ಹಾಗೂ ಅದರಲ್ಲಿದ್ದ ಬಲೆಯು ಸುಟ್ಟು ಕರಕಲಾದ ಘಟನೆ ಕುಮಟಾ ತಾಲೂಕಿನ ಧಾರೇಶ್ವರದಲ್ಲಿ ನಡೆದಿದೆ. ಘಟನೆಯಿಂದಾಗಿ ಮೀನುಗಾರಿಕೆಯನ್ನು ನಂಬಿಕೊಂಡಿದ್ದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಆದಷ್ಟು ಶೀಘ್ರವಾಗಿ ಕುಟುಂಬಕ್ಕೆ ಪರಿಹಾರ ಒದಗಿಸಿ ಕೊಡಬೇಕೆಂಬ ಮಾತುಗಳು ಇದೀಗ ಕೇಳಿಬಂದಿದೆ. ಧಾರೇಶ್ವರದ ತಿಮ್ಮಪ್ಪ ಗಣಪಯ್ಯ ಹರಿಕಾಂತ್ ಎನ್ನುವರು ಪಾತಿ ದೋಣಿ ಹಾಗೂ ಬಲೆಯನ್ನು ಬಳಸಿಕೊಂಡು ಮೀನುಗಾರಿಕೆಯನ್ನು ನಡೆಸಿ ಜೀವನ ಸಾಗಿಸುತ್ತಿದ್ದರು. ಆದರೆ ಅವರು ದೋಣಿಯನ್ನು ಸಮುದ್ರ ದಡದಲ್ಲಿ ನಿಲ್ಲಿಸಿ ಬೋಟ್ನ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ದೋಣಿಗೆ ಬೆಂಕಿ ತಗುಲಿದ್ದು ದೋಣಿ ಹಾಗೂ ಬಲೆ ಸುಟ್ಟು ಕರಕಲಾಗಿದೆ. ಧಾರೇಶ್ವರದ ತಿಮ್ಮಪ್ಪ ಗಣಪಯ್ಯ ಹರಿಕಾಂತ್ ಸಮುದ್ರದಲ್ಲಿ ಮೀನಿನ ಪ್ರಮಾಣ ಕಡಿಮೆಯಾದಾಗ ಕಾರಣದಿಂದಾಗಿ ಪಾತಿ ದೋಣಿಯನ್ನು ದಡದಲ್ಲಿ ನಿಲ್ಲಿಸಿ ಅದಕ್ಕೆ ಶೆಡ್ ನಿರ್ಮಾಣ ಮಾಡಿ ತಮ್ಮ ಬದುಕು ನಡೆಸುವುದಕ್ಕಾಗಿ ಬೇರೊಂದು ಬೋಟನ್ನು ಕೆಲಸಕ್ಕೆ ಮಲ್ಪೆ ಕಡೆಗೆ ತೆರಳಿದ್ದರು. ಆದರೆ ಜನವರಿ 28ರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದೋಣಿಗೆ ಏಕಾಏಕಿ ಬೆಂಕಿ ತಗುಲಿದೆ. ಬೆಂಕಿ ತಗುಲಿದ ವಿಷಯ ತಿಳಿದ ತಿಮ್ಮಪ್ಪ ಅವರ ಪತ್ನಿ ಗ್ರಾಮ ಪಂಚಾಯತ್ ಅವರಿಗೆ ಹಾಗೂ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದು ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿಯವರು ಶಾನುಭೋಗರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀಣಾ ಹರಿಕಂತ್ರ, ಉಪಾಧ್ಯಕ್ಷ ಎಸ್ಟಿ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಂಚರ ಸಮ್ಮುಖದಲ್ಲಿ ವಿವರ ಪಡೆದು ತೆರಳಿದ್ದಾರೆ. ಈ ಬಗ್ಗೆ ನಂತರ ಪ್ರಕರಣ ದಾಖಲಿಸಲಾಗಿದೆ. ಈ ಹಿಂದೆಯೂ ಈ ಸಮುದ್ರ ದಡದಲ್ಲಿ ಇಂತಹ ಘಟನೆಗಳು ನಡೆದಿದ್ದು ಯಾರೋ ಕಿಡಿಗೇಡಿಗಳು ಬೇಕೆಂತಲೇ ಈ ರೀತಿ ದೋಣಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಘಟನೆಯ ಸಂಬಂಧ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಸುಮಾರು 90,000 ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಹರಿಕಂತ್ರ ಸಮಾಜದ ಅಧ್ಯಕ್ಷ ನಾಗಪ್ಪ ಶಿವಪ್ಪ ಹರಿಕಾಂತ್ ಮಾತನಾಡಿ, ಕಳೆದ 10 ರಿಂದ 12 ವರ್ಷದ ಹಿಂದೆ ಇದೇ ರೀತಿ ದೋಣಿಗೆ ಬೆಂಕಿ ಹಾಕಲಾಗಿತ್ತು. ಆಗ ಅವರಿಗೆ ಕಿಂಚಿತ್ತು ಪರಿಹಾರ ಸಿಕ್ಕಿತ್ತು. ಆದರೆ ಅದರ ನಂತರದಲ್ಲಿಯೂ ಈ ರೀತಿಯ ಘಟನೆಗಳು ಮರುಕಳಿಸುತ್ತಲೇ ಇದೆ ಎಂದರು. ದೇವರಾಯ ನಾರಾಯಣ್ ದುರ್ಗೇಕರ್ ಘಟನೆಯ ಬಗ್ಗೆ ಮಾತನಾಡಿ ವಿವರ ನೀಡಿದರು. ಈ ಸ್ಥಳದಲ್ಲಿ ಅನಾಚಾರ ಹಾಗೂ ಇನ್ನಿತರೆ ಬೇಡದ ಚಟುವಟಿಕೆಗಳು ನಡೆಯುತ್ತಿರುವುದರಿಂದಲೇ ಇಂಥ ಘಟನೆಗಳು ನಡೆಯುತ್ತಿದ್ದು ಆದಷ್ಟು ಶೀಘ್ರವಾಗಿ CCTV ಅಳವಡಿಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪರಮೇಶ್ವರ್ ಹರಿಕಾಂತ, ಇಲ್ಲಿ ಇಂಥ ಘಟನೆಗಳು ನಡೆಯುತ್ತಿರುವುದು ನೋಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಘಟನೆ ಬಗ್ಗೆ ಶೀಘ್ರವಾಗಿ ಕ್ರಮವಾಗಬೇಕು ಎಂದರು. ನಾವು ಸಾಧಾರಣ 10-12 ವರ್ಷದ ಹಿಂದೆ ಒಂದು ಏಂಡಿ ದೋಣಿ ಅಂತ ಹೇಳ್ತೇವೆ ನಾವು, ಈ ರಂಪಣಿ ಅಂತ ಅದಿದ್ದಾವಾಗ ಅದನ್ನು ಬೆಂಕಿ ಹಾಕಿ ಎಲ್ಲ ಸುಟ್ಟೋಗಿದೆ, ಭಾಳ ಸುಟ್ಟೋಗಿದೆ. ಕಡೆಗೆ ಏನು ನಾವು ಕಾಗದಪತ್ರ ಎಲ್ಲ ಮಾಡಿಕೊಟ್ಟ ಮೇಲೆ ಸಾತಪ್ ಕೇಮು ಹರಿಕಾಂತ್ ಅಂತ ಇದ್ದರು, ಅವರು ತಾಂಡಿರಲ್ಲ ದುರ್ಗೇಕರ್ ಅವರಿದ್ದರು. ಕೊನೆಗೇನೋ ಕಿಂಚಿತ ಪರಿಹಾರ ಸಿಕ್ಕಿದೆ ಅವರಿಗೆ. ಆದರೆ ಅದರ ನಂತರ ಒಂದಲ್ಲ ಒಂದು ಇಲ್ಲಿ ನಡೀತಾ ಇರ್ತದೆ, ಒಂದಲ್ಲ ಒಂದು ಅನಾಹುತ ಅಥವಾ ಏನಾದರೂ ಆಗೋದು ಹೋಗೋದು ಅಥವಾ ಮತ್ತು ಏನಾದರೂ ಪರ್ಪಸ್ ಮಾಡ್ತಾ ಇರೋದು ಗೊತ್ತಿಲ್ಲ. ನಮ್ಮ ಸದ್ಯದಲ್ಲಿ ನಮ್ಮ ಈ ಬಿಲ್ಡಿಂಗಿಂದು 3 ಗ್ಲಾಸನ್ನು ಹೊಡೆದಾವಾಗ ನಾವು ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲರಿಗೂ ಹೇಳಿದ್ದೇವೆ. ಆದರೆ ಯಾರ್ದು ಇದಾಗಲಿಲ್ಲ. ಮತ್ತು ಗ್ರಾಮ ಪಂಚಾಯತಿಗೆ ನಾವು ಬೇಡಿಕೆ ಇಟ್ಟಿದ್ವಿ, ಒಂದು ನಮಗೆ ಒಂದು ಇದು CC ಕ್ಯಾಮರಾ ಅಳವಡಿಸ್ಕೊಡಿ ಅಂತೇಳಿ ಅವರಿಗೆ ಬೇಡಿಕೆ ಇಟ್ಟರು. ಅವರು ಏನೂ ನಮಗೆ ಸ್ಪಂದಿಸಿಲ್ಲ. ಅಗತ್ಯವಾಗಿ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದಾದರೂ ನಮಗೆ ಇಲ್ಲೊಂದು CC ಕ್ಯಾಮ್ರಾ ಅಗತ್ಯ ಇದೆ. ಮತ್ತು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಕೆಲವು ಆಗ್ತಾ ಇರುವುದು ಏನಾದರೂ ಅನಾಚಾರವಾದಂಥ ಒಂದು ದಂಧೆ ನಡೆದಾವಾಗಲೇ ಇಂಥದ್ದೆಲ್ಲ ಆಗ್ತದೆ. ಇಲ್ಲಿಯವರು ಕೆಟ್ಟ ಹುಳಗಳು ಇಲ್ಲಿ ಬರುವುದಿಲ್ಲ ಆವಾಗ. ಹಾಗಾಗಿ ಇದನ್ನು ಆಗ್ತದೆ ಹೇಳುವಂಥದ್ದು ಇದಕ್ಕೆ ನಾವು CC ಕ್ಯಾಮರಾವನ್ನು ಕೇಳಿದ್ದೇವೆ. ಅದನ್ನು ನಮಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಮಾಡಿಕೊಟ್ರು ಅವರು ಉಪಕಾರ ಅಂತ ಹೇಳ್ಕೊಂಡು ನಾವು ಸ್ಮರಿಸ್ತೇವೆ.